ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ಸೊ ಫಸ್ಟಿಗೆ ನಾನು ಇಡ್ಲಿ ತೋರಿಸ್ತಾ ಇದ್ದೀನಿ. ಬಿಕಾಸ್ ನಾನು ಇಡ್ಲಿ ಮಾಡಿದ್ದೆ, ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತ ಹೇಳಿದರೆ ಸಖತ್ ಸಾಫ್ಟಾಗಿ ಬಂದಿತ್ತು. ಫಾರ್ ದ ಫಸ್ಟ್ ಟೈಮ್ ನಾನು ಇಡ್ಲಿ ಮಾಡಿದ್ದು. ಇಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡೋಣ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಇದಕ್ಕೆ. ಸೊ ಫಸ್ಟು ನಾನು ಒಂದು ಕಪ್ಪಲ್ಲಿ ಅಂದರೆ ಒಂದು ಮುಕ್ಕಾಲು ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ಆ ಲೋಟದಲ್ಲಿ. ಸೊ ನೆಕ್ಸ್ಟು 1 ಸ್ಪೂನ್ ಮೆಂತ್ಯನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಅದೇ ನಾನು ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಾನು. ಸೊ ಇದನ್ನು ನೀಟಾಗಿ ಒಂದು 2 to 3 ಟೈಮ್ಸ್ ವಾಶ್ ಮಾಡಿ ಒಂದು 5 to 6 ಅವರ್ಸ್ ನೆನೆಯಲಿಕ್ಕೆ ಬಿಡಿ ಇದನ್ನು. ಸೊ ನಾನು ಇದನ್ನು ಸೈಡಿಗೆ ಇಡ್ತಾ ಇದ್ದೀನಿ ಇವಾಗ ಒಂದು 5 to 6 ಅವರ್ಸ್ ನೆನೆಯಲಿಕ್ಕೆ. ಸೊ ನೆಕ್ಸ್ಟು ನಾನು ಅರ್ಧ ಕಪ್ ಅವಲಕ್ಕಿ ಹಾಗೆ ಇನ್ನೊಂದು ಅರ್ಧ ಕಪ್ ಸಾಬುದಾನ ಬೇಕಿತ್ತು. ಸೊ ಸಾಬುದಾನ ಹಾಕಿ ಇನ್ನೂ ಸಾಫ್ಟ್ ಆಗುತ್ತೆ. ಸೊ ಸಾಬುದಾನ ಇರಲಿಲ್ಲ ಅಂತ ಹೇಳಿ ನಾನು ಬರೀ ಅವಲಕ್ಕಿನ ಮಾತ್ರ ನೆನೆ ಹಾಕಿದ್ದೆ. ಸೊ ಇನ್ನೊಂದು ಹಾಫ್ ಆನ್ ಅವರ್ ನಾವು ರುಬ್ತೀವಿ ಅನ್ನೋ ಬೇಕಿದ್ದರೆ ಸಾಕು, ಹಾಕಿದ್ರೆ ಸಾಕು, ಅವಲಕ್ಕಿನ ನೆಂದೋಗುತ್ತೆ. ಸೊ ನಾನು ಫಸ್ಟು ಅವಲಕ್ಕಿನ ಹಾಕ್ಕೊಂಡು ರುಬ್ಕೊಂಡೆ. ಫುಲ್ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅದನ್ನು. ಸೊ ಅಂದರೆ ನೀಟಾಗಿ ಒಂದು ಪೇಸ್ಟ್ ಬರಬೇಕು. ಸೊ ಯಾವುದೇ ಥರ ತರಿ ಬೇಡ, ಒಂದು ಹಾಲು ಥರ ಬಂದಿದೆ ನೋಡಿ ಇವಾಗ. ಜಸ್ಟ್ ಅದು ಅವಲಕ್ಕಿನ ರುಬ್ಬಿದ್ದು ಇವಾಗ ನಾನು ಪೂರ್ತಿ ಒಂದು ಯಾವುದೇ ಥರ ತರಿ ಇಲ್ಲದೆ ರುಬ್ಕೊಳ್ಳಿ. ಸೊ ನೆಕ್ಸ್ಟು ನಾನೇನು ನೆನೆ ಹಾಕಿದ್ದೆ ಅಕ್ಕಿ, ಮೆಂತ್ಯ, ಉದ್ದಿನಬೇಳೆ, ಸೊ ಅದನ್ನು ತೊಗೊಂಡು ಇದನ್ನು ಕೂಡ ನೀಟಾಗಿ ರುಬ್ಕೊಳ್ಳಿ. ಅಂದರೆ ಯಾವುದೇ ಥರ ತರಿ ಸ್ವಲ್ಪ ತರಿ ಬಂದೇ ಬರುತ್ತೆ ಅಕ್ಕಿ. ಸೊ ಪರವಾಗಿಲ್ಲ, ರುಬ್ಕೊಳ್ಳಿ ನೀಟಾಗಿ ಒಂದು ಪೇಸ್ಟ್ ಆಗಿ. ಸೊ ನಾನು ನೀಟಾಗಿ ಪೂರ್ತಿ ರುಬ್ಕೊಂಡಾದಮೇಲೆ ಸೊ ನೀವು ಉಪ್ಪು ಸೇರಿಸೋದಿದ್ರೆ ರಾತ್ರಿನೇ ಸೇರಿಸ್ಬೋದು. ನಾನು ಸೇರಿಸಿದ್ದೀನಿ. ಸೊ 1.5 ಸ್ಪೂನ್ ನಾನು ಸೇರಿಸಿದೆ. ಸೊ 1 ಸ್ಪೂನ್. ಸೊ ಅದನ್ನು ಹಾಕಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಚಳಿ ಬೇರೆ ಇರೋದ್ರಿಂದ ನಾವು ಕೈ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸೊ ನಮ್ಮದೇನು ಹೀಟ್ ಇರುತ್ತೆ ಕೈದೆಲ್ಲ, ಸೊ ಬೇಗ ಸರಿ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಕಿ ನೀಟಾಗಿ ಮಿಕ್ಸಪ್ ಮಾಡಿ ಓವರ್ನೈಟ್ ಬಿಡಿ. ಸೊ ಬೆಳಗ್ಗೆ ಎದ್ದು ಇನ್ನು ನಾವು ನೋಡೋಣ ಬನ್ನಿ ಹೇಗೆ ಬಂದಿರುತ್ತೆ ಅಂತ. ಸೊ ಇದಾಯಿತು. ಸೊ ನಾನು ಇದೆಲ್ಲ ಮುಗಿಸಿ ನಾನು ಸೈಡಿಗೆ ಇಡ್ತಾಯಿದ್ದೀನಿ. ನೈಟು ಇದೆಲ್ಲ ಬೇಗ ರುಬ್ಬಿ ಇಟ್ಟೆ. ಸೊ ಇವಾಗ ಚಳಿ ಇರೋದ್ರಿಂದ ಸೊ ಇದು ಮಾರ್ನಿಂಗ್ ಹೀಗೆ ಬಂದಿದೆ ಸರಿ. ಸೊ ನೆಕ್ಸ್ಟು ನಾನು ಇಡ್ಲಿ ಹೇಗೆ ಬರುತ್ತೆ ಅಂತ ಇಟ್ಟೆ ನೋಡಿ. ಸೊ ಇಷ್ಟು ಸಖತ್ತಾಗಿ ಬಂತು ಇಡ್ಲಿ. ಸೊ ನಾನಂತೂ ಫಸ್ಟ್ ಟೈಮ್ ಮಾಡಿದ್ದು, ಆದರೂ ಚೆನ್ನಾಗಿ ಬಂತು. ಸೊ ನಾನು ಎಲ್ಲೋ ನೋಡಿ ಮಾಡಿದ್ದು. ಸಾಬುದಾನ ಆಗಿದ್ರಿಂದ ಇನ್ನೂ ಸಾಫ್ಟಾಗಿ ಬರ್ತಿತ್ತೇನೋ. ಸೊ ಸಾಬುದಾನ ಇರಲಿಲ್ಲ, ಪರವಾಗಿಲ್ಲ, ಸಾಬುದಾನ ಯಾವಾಗಲೂ ಇರಲ್ಲ. ಸೊ ಆದರೂ ಇಡ್ಲಿ ಸಾಫ್ಟಾಗಿ ಬಂದೇ ಬರುತ್ತೆ, ಅವಲಕ್ಕಿ ಎಲ್ಲ ಹಾಕಿರ್ತೀವಲ್ಲ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.